ಈಗ ಬರ್ತಾ ಇರುವಂಥ ನಂಬರ್ NDA 359. ಇದು ಮ್ಯಾಟ್ರಿಸ್ ನಂಬರ್ ಪಿ ಮಾರ್ಕ್ ನಂಬರ್ ಪ್ರಕಾರ 359. NDA ಮೈತ್ರಿಕೂಟ ಕಳೆದ ಬಾರಿಗಿಂತ 6 ಜಾಸ್ತಿ ಐತಿ. ಆಮೇಲೆ ಇಂಡಿ ಮೈತ್ರಿಕೂಟ 154, ಇತರರು 30. ದೊಡ್ಡ ಮಟ್ಟದ ಬದಲಾವಣೆಗಳೇನು ಕಾಣ್ತಾ ಇಲ್ಲ. ಆದರೆ ಅಂದರೆ ಈ ಆಧಾರದಲ್ಲಿ ಹೇಳ್ಬೋದು ಅಂತಂದರೆ ವಿಪಕ್ಷಗಳಿಗೆ ಅಥವಾ ಇಂಡಿಯಾ ಮೈತ್ರಿಕೂಟಕ್ಕೆ ಒಂದು ಹೇಳ್ಬೋದು, ನೀವು 400 ಪಾರ್ ಅಂದರೆ ಅದು ಬಂದಿಲ್ಲ ಅನ್ನುವಂಥದ್ದು. 359 ಕಂಡು ಬರ್ತಾ ಇದೆ. ಈಗ ಬಂದಿರುವಂಥ ಪಿ ಮಾರ್ಕ್ ಎಕ್ಸಿಟ್ ಪೋಲ್ ನಾಗೇಂದ್ರ ಬಾಬು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಗಮನಿಸ್ತಾ ಇದ್ದೀವಿ. ಈಗ ನಂಬರ್ಸನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು, ಡಬಲ್ ಎಕ್ಸಿಟ್ ಪೋಲ್ ಅನ್ನು ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಏಕೈಕ ಚಾನಲ್ ನಿಮಗೆ ಇಡ್ತಾ ಇರುವಂಥ ಡಬಲ್ ಎಕ್ಸಿಟ್ ಪೋಲ್ ನಂಬರ್ ನೋಡಿ. NDA ಮೈತ್ರಿಕೂಟ 359 ಅಂತ ಹೇಳ್ತಾ ಇದೆ, ಇಂಡಿ ಒಕ್ಕೂಟ 154. ಸೊ ಜಯಪ್ರಕಾಶ್ ಶೆಟ್ಟಿ ಹೇಳ್ತಾ ಇದ್ರು ಕಳೆದ ಬಾರಿಗಿಂತ 6 ನಂಬರ್ಗಳನ್ನು ಇಲ್ಲಿ ಜಾಸ್ತಿ ಪಡ್ಕೊಳ್ತಾ ಇದೆ ಅಂತೇಳಿ. ಕಳೆದ ಬಾರಿ ಇಂಡಿ ಒಕ್ಕೂಟ ಕಾಂಗ್ರೆಸ್ ಎಷ್ಟಿತ್ತು, ಈ ಬಾರಿ ಎಷ್ಟಿದೆ ಅಂತ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಅದು ಕೂಡ ಸ್ವಲ್ಪ ಗೇನ್ ಆಗಿದೆ. ಈ ಗೇನ್ ಆಗಿರೋದು ಯಾವ ಕಾರಣಕ್ಕೋಸ್ಕರ? ಇಲ್ಲಿನ ಕರ್ನಾಟಕದ ಗ್ಯಾರಂಟಿ ಬೇರೆ ರಾಜ್ಯಗಳಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿದ್ರಿಂದ ಕಾಂಗ್ರೆಸ್ ಅದನ್ನೇ ಪ್ರಚಾರಕ್ಕೆ ಬಳಕೆ ಮಾಡಿಕೊಂಡಿದ್ದು ಎಲ್ಲೋ ಒಂದು ಕಡೆ ಗೇನ್ ಆಯ್ತಾ? ಇದು ಪ್ಲಸ್ ಪಾಯಿಂಟ್ ಆಗಿದೆ. ಯಾಕಂದರೆ ಈ ಥರ ಗಮನಿಸಬೇಕು. 30 ಇದೆಲ್ಲ ಒಂದು ಕಡೆ ಇದು ಕೂಡ ಡೌನ್ ಆಗ್ತಾ ಇದೆ. ಇದು ಪಿ ಮಾರ್ಕ್ ನಂಬರ್ ಅನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಸಂಪರ್ಕದಲ್ಲಿದ್ರೆ ಅಶೋಕ್ ಸರ್ 359 ಪಿ ಮಾರ್ಕ್ ಸಂಸ್ಥೆ ತೋರಿಸ್ತಾ ಇರುವ ನಂಬರ್ ಇದು. ಅಂದ್ರೆ ಮೋದಿ ಅವರು 75 ದಿನದಲ್ಲಿ 206 ರ್ಯಾಲಿ ಮಾಡಿದ್ರು, ರೋಡ್ ಶೋಗಳನ್ನ ಮಾಡಿದ್ರು, ಬರೋಬ್ಬರಿ 154 ಗಂಟೆ ಭಾಷಣ ಮಾಡಿದ್ರು. ಇದೆಲ್ಲದರ ಪರಿಣಾಮ ಇಷ್ಟೇನಾ? ಅಂದ್ರೆ ಕಳೆದ ಬಾರಿಯ ಚುನಾವಣೆಯ ಫಲಿತಾಂಶ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಬಾರಿಯ ಈ ಸರ್ವೆ ರಿಪೋರ್ಟ್ಗೂ ಹೆಚ್ಚಿನ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಅಷ್ಟೆಲ್ಲ ಎಫರ್ಟ್ ನ ಪ್ರತಿಫಲ ಇಷ್ಟೇ ಅನ್ನೋ ಪ್ರಶ್ನೆ ಬರುತ್ತೆ. ಅಶೋಕ್ ಸರ್ ಇದ್ದಾರಾ ಸಂಪರ್ಕದಲ್ಲಿ? ಹೌದು ನಾನಿದ್ದೀನಿ, ಇಲ್ಲೇ ಇದ್ದೀನಿ. ಎಸ್ ಸರ್. ಹ್ಯಾಪಿನಾ ಅನ್ಹ್ಯಾಪಿನಾ ಅಂತ? ಹಲೋ ಎಸ್ ಸರ್, ಅದೇ 359 ತೋರಿಸ್ತಾ ಇದೆ ಪಿ ಮಾರ್ಕ್ ಸಂಸ್ಥೆಯ ಸರ್ವೆ ರಿಪೋರ್ಟ್. ನಮ್ದು ನೋಡಿ ಎಕ್ಸಿಟ್ ಪೋಲ್ ಅನ್ನ ಎಕ್ಸಿಟ್ ಪೋಲ್ ಹೇಳಿ ಓಕೆ, ಎಕ್ಸಿಟ್ ಪೋಲ್ ಏನು ಬಂದಿದೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ, ಸಂತೋಷದಿಂದ ಸ್ವಾಗತ ಮಾಡ್ತೀನಿ. ಆದರೆ ನಮ್ಮ ಟಾರ್ಗೆಟು 400 ಜನ ವೋಟ್ ಮಾಡಿದ್ದಾರೆ. ಇದು ಎಕ್ಸಿಟ್ ಪೋಲು. ರಿಯಲ್ ಪೋಲ್ ಬಂದಾಗ ನಾವು 410 ನಾವು ಹೋಗ್ತೀರಿ. ಆ ದೃಷ್ಟಿಯಿಂದ ನನಗೇನು ಈಗ ಅಂತೂ ಸರ್ಕಾರ ಅಂತೂ ರಚನೆ ಮಾಡುತ್ತೆ, ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಾರೆ. ಈ ಒಂದು ಸಿಹಿಯನ್ನು ನಾವು ನಮ್ಮ ಕಾರ್ಯಕರ್ತರ ಜೊತೆ ನಾವು ಹಂಚ್ಕೊತೀರಿ. ಎಲ್ಲ ರಿಸಲ್ಟು ಬರಲಿ, ಎಲ್ಲ ಎಕ್ಸಿಟ್ ಪೋಲ್ ರಿಸಲ್ಟು ಬರಲಿ. ಇದು ಸಂತೋಷ ತರುವಂಥ ಒಂದು ರಿಸಲ್ಟ್ ಎಕ್ಸಿಟ್ ಪೋಲಲ್ಲಿ ರಿಪಬ್ಲಿಕ್ ಕನ್ನಡ ಚಾನಲ್ ಮಾಡಿದೆ. ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆರಶಕರೇ, ಈಗ ನೋಡಿ, ಈಗ ಸೆಂಟ್ರಲ್ ಅಂತ ಬಂದಾಗ ನಿಮ್ಮ ಅಜೆಂಡಾ ಸೆಟ್ ಆಗಿದ್ದು ಅಬ್ಕಿ ಬಾರ್ 400 ಪಾರ್ ಅಂತೇಳಿ. ಯಾಕಂದರೆ ಕಳೆದ ಬಾರಿಗಿಂತ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರು, ಹೆಚ್ಚು ನಂಬರ್. ಆದರೆ ಕರ್ನಾಟಕದಲ್ಲಿ ಮಾತ್ರ 25 ಅಂತ ಇದ್ದಂಥವ್ರು ನೀವು 28 ಟಾರ್ಗೆಟ್ ಮಾಡ್ಕೋಬೇಕಾಗಿತ್ತು. ಆದರೆ 22, 23 ಅಂತೇಳಿ ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ. ಉತ್ಸಾಹ ಕಡಿಮೆ ಆಗಿತ್ತಾ? ನಿಮಗೆ ಮೈತ್ರಿ ಆಗಿತ್ತು, ಉತ್ಸಾಹ ಜಾಸ್ತಿ ಆಗಬೇಕಾಗಿತ್ತು. 28ಕ್ಕೆ 28 ಅಂತ ಕೂಡ ಇರಬೇಕಿತ್ತು. ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಏನೋ ನಿಮಗೆ ಉತ್ಸಾಹ ಕಡಿಮೆ ಮಾಡಿತ್ತಾ ಈ ಬಾರಿ ಎಲೆಕ್ಷನ್ ಅಲ್ಲಿ? ಯಾಕಂದ್ರೆ 22, 23 ಅಂತ ನೀವೇ ಹೇಳ್ತಾ ಇದ್ರಿ. ಅಲ್ಲ, ಮೋಸ್ಟ್ಲಿ ಕಾಂಗ್ರೆಸ್ ಹೊಸದಾಗಿ ಸರ್ಕಾರ ಬಂದಿದೆ. ಹೊಸದಾಗಿ ಸರ್ಕಾರ ಬಂದಾಗ ಅವ್ರದ್ದು ಹೊಸ ಯೋಜನೆಗಳು, ಈ ಥರದ್ದೆಲ್ಲ ಗ್ಯಾರಂಟಿಯನ್ನು ಅವರು ಚಾಲು ಮಾಡಲ್ಲ ಅಂತ ತಿಳ್ಕೊಂಡಿದ್ರಿ. ಗ್ಯಾರಂಟಿಯನ್ನು ಶುರು ಮಾಡಿದ್ರು. ಮತ್ತು ನಮ್ಮದು ಕಾರ್ಯಕರ್ತರು ಇದಿತ್ತಲ್ಲ, ಸೋಲಿಂದ ಹೊರಬರೋ ಅಂಥದ್ದಕ್ಕೆ ಸ್ವಲ್ಪ ಅವಕಾಶಗಳು ಬೇಕಾಗಿತ್ತು, ಸಮಯ ಕಡಿಮೆ ಇತ್ತು. ಕೂಡ ನಾವು ಹೋರಾಟ ಮಾಡಿದ್ರಿ. ಪ್ರದರ್ಶನ ಏನಿಲ್ಲ. ಒಂದು ಕೊನೆ ಪ್ರಶ್ನೆ ನಿಮ್ಮ ಹತ್ರ ಒಂದು ಕೇಳಬೇಕಾಗಿದೆ ನನಗೆ. ಕರ್ನಾಟಕದಿಂದ ಯಾರೆಲ್ಲ ಮಂತ್ರಿ ಆಗಬಹುದು, JDS ಇಂದ ಯಾರೆಲ್ಲ ಮಂತ್ರಿ ಆಗಬಹುದು ಕೇಂದ್ರದಲ್ಲಿ? ಅಶೋಕ್ ಅವರೇ, ಯಾರೆಲ್ಲ ಆಗಬೇಕು ನಿಮ್ಮ ಪ್ರಕಾರ? ನೋಡಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ
ಎಲ್ಲ ಭಾಳ ಜನ ಇದ್ದಾರೆ, ನಾನು ಹೇಳಕ್ಕೆ ಹೋದರೆ ಆಮೇಲೆ ಎಲ್ಲರ ವಿರೋಧ ಕಟ್ಕೊಬೇಕಾಗ್ತದೆ. ನಾನು ಅಪೋಸಿಷನ್ ಲೀಡರ್ ಆಗ್ತಾರೆ ಎಲ್ಲ. ನಮ್ಮ ಭಾಳ ಕಳೆದ ಬಾರಿಗಿಂತ ಹೆಚ್ಚು ಜನ ಈ ಬಾರಿ ನಮ್ಮ ಕರ್ನಾಟಕದಿಂದ ಮಂತ್ರಿಗಳಾಗ್ತಾರೆ. ಒಳ್ಳೊಳ್ಳೆಯವರು ಮಂತ್ರಿ ಆಗಲಿ ಅಂತ ನಾನು ಶುಭ ಹಾರೈಕೆಯನ್ನು ಮಾಡ್ತೀನಿ. ಮೊದಲು ಗೆಲುವನ್ನು ಸಾಧಿಸ್ತಾರೆ ಅಲ್ಲ ಎಲ್ಲನೂ ಕೂಡ ನಮ್ಮ ನೋಡಿ ಆಗ್ಬೇಕು ಅನ್ನೋದು ಎಲ್ಲರ ಬಯಕೆ. ಆದ್ರೆ ತೀರ್ಮಾನ ಮಾಡೋರು ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಲಿ. ಅವ್ರ ಕ್ಯಾಬಿನೆಟ್ಗೆ ಯಾರು ಬರಬೇಕು ಅನ್ನೋದು ಅವರ ಬಯಕೆ. ಹಾಗೆ ನಮ್ಮ ಜೊತೆ ಸಂಪರ್ಕದಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್, ಅತ್ಯಂತ ಕುತೂಹಲಕಾರಿ ಘಟ್ಟ, ಕರ್ನಾಟಕದ ವೀಕ್ಷಕರಿಗೆ ಅತ್ಯಂತ ಕುತೂಹಲಕಾರಿ ಘಟ್ಟ ಇದು. ಕರ್ನಾಟಕದ ಲೋಕಸಭಾ ಚುನಾವಣೆ 2024 ಕರ್ನಾಟಕದಲ್ಲಿ ಗೆಲುವಿನ ಕೇಕೆ ಹಾಕುವುದು ಯಾರು? ಕಾಂಗ್ರೆಸ್ನ ಕೈ ಹಿಡಿಯುತ್ತಾ ಪಂಚ ಗ್ಯಾರಂಟಿ ಮೇಲೆ ಕಾಂಗ್ರೆಸ್ ಗ್ಯಾರಂಟಿ ಭರವಸೆ ಹೊಂದಿದ್ಯಾ? ಬಿಜೆಪಿದೇನಾಗತ್ತೆ? ಕರುನಾಡ ಬಗ್ಗೆ ಪಿ ಮಾರ್ಕ್ ಸಮೀಕ್ಷೆ ಏನ್ ಹೇಳ್ತಾ ಇದೆ? ಪಿ ಮಾರ್ಕ್ ನಲ್ಲಿ ಬಿಜೆಪಿ 22, ಕಾಂಗ್ರೆಸ್ 6 ಸ್ಥಾನ. ಅಲ್ಟಿಮೇಟ್ಲಿ ಪಿ ಮಾರ್ಕ್ ಎಕ್ಸಿಟ್ ಪೋಲ್ ಇಸ್ ಔಟ್. ಬಿಜೆಪಿ 22, ಕಾಂಗ್ರೆಸ್ 6. ಕಾಂಗ್ರೆಸ್ನ ಕೈ ಹಿಡಿಯುತ್ತಾ ಪಂಚ ಗ್ಯಾರಂಟಿ ಅಂತ ನಮ್ಮ ಪ್ರಶ್ನೆ ಇತ್ತು. ಲೋಕಸಭಾ ಚುನಾವಣೆಗೆ ಅದು ಅಷ್ಟೊಂದು ರಿಫ್ಲೆಕ್ಟ್ ಆಗಿಲ್ಲ ಅಂತ ಹೇಳಬೇಕು. ಆದ್ರೆ ಬಿಜೆಪಿ 22 ಪಡೆಯುತ್ತೆ, ಹಾಗೂ ಕಾಂಗ್ರೆಸ್, ಬಿಜೆಪಿ ಅಂದ್ರೆ ಅದು ಮೋಸ್ಟ್ಲಿ ಇನ್ಕ್ಲೂಡಿಂಗ್ ಜೆಡಿಎಸ್ ಅಂತ ಅನ್ಕೋತೀನಿ. ಬಿಜೆಪಿ ಪ್ಲಸ್ ಜೆಡಿಎಸ್ 22, ಕಾಂಗ್ರೆಸ್ 6. ಕಳೆದ ಬಾರಿಗಿಂತ 5 ಸ್ಥಾನಗಳನ್ನ ಕಾಂಗ್ರೆಸ್ ಹೆಚ್ಚುವರಿಯಾಗಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ. ಆ ದೃಷ್ಟಿಯಿಂದ ನೋಡಿದ್ರೆ ಕಾಂಗ್ರೆಸ್ಗೆ ಇದು ಬಂಪರ್ ಅಂತಾನೆ ಹೇಳಬೇಕು. ಎಸ್, ಈಗ ನಿಮ್ಮ ಮುಂದೆ ನಂಬರ್ಸ್ ಅನ್ನ ಇಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ. NDA ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ JDS 22 ಡೌನ್ ಆಗಿದೆ, ಕಡಿಮೆ ಆಗಿದೆ. ಕಾಂಗ್ರೆಸ್ 6, ಕಾಂಗ್ರೆಸ್ ಗೇನ್ ಆಗ್ತಾ ಇದೆ. ಕಾಂಗ್ರೆಸ್ಗೆ ಗೇನ್ ಆಗಿದೆ. ಇಲ್ಲಿ ಹೊಸ ಮುಖಗಳನ್ನ ತರುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತು, ಹೊಸಬರಿಗೆ ಅವಕಾಶವನ್ನ ಕೊಡುವಂತ ಕೆಲಸವನ್ನ ಮಾಡ್ತು. ಅಂದ್ರೆ ಅವ್ರದೇ ಸರ್ಕಾರ ಇತ್ತು, ಹಾಗಾಗಿ ಎಲ್ಲೊಂದ್ ಕಡೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಅಂತ. ಆದ್ರೆ ಅವರು ಪಂಚ ಗ್ಯಾರಂಟಿ ಕರ್ನಾಟಕದಲ್ಲಿ ವರ್ಕೌಟ್ ಆಗಿತ್ತು. ಒಂದೇ ನಿಮಿಷ ನನಗೆ ಉಪಾಧ್ಯಾಯ ಅವರ ಏನು ರಿಯಾಕ್ಷನ್ ಕೇಳ್ತು. ಇಟ್ ಇಸ್ ನಾಟ್ ಅ ಸ್ಮಾಲ್ ನಂಬರ್. ಕಾಂಗ್ರೆಸ್ನವರು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು? 20 ಎಕ್ಸ್ಪೆಕ್ಟ್ ಮಾಡಿದ್ರು, 15ರಿಂದ 20 ಅವರಿಗೆ ಅದೇ. ಸೊ ಮೋಸ್ಟ್ ಡಿಸಪಾಯಿಂಟಿಂಗ್ ಫಾರ್ ದ ಕಾಂಗ್ರೆಸ್. ಆ ಕಡೆ ನೋಡ್ಬೇಕು ನಾವು. ಬಟ್ ನಾವು ಸಿಎಗಳ ಲೆಕ್ಕಾಚಾರದಲ್ಲಿ ಹೇಳಲ್ಲ, ಕಾಂಗ್ರೆಸ್ ಅವ್ರದ್ದು ಸಿಎಗಳ ಲೆಕ್ಕಾಚಾರ ಇರುತ್ತಲ್ಲ. 600 ಈಗ ಡಬಲ್ ಅಲ್ಲ, ಟ್ರಿಪಲ್ ಅಲ್ಲ, 600% ಗ್ರೋತ್ ಕಾಂಗ್ರೆಸ್. ಸೊ ಅಲ್ಲಿ 15 ಸೀಟ್ ಅವರು ಮಿನಿಮಮ್ 15 ಲೆಕ್ಕ ಹಾಕಿದ್ರು. ಐ ಥಿಂಕ್ ಇಟ್ಸ್ ವೆರಿ ಡಿಸಪಾಯಿಂಟಿಂಗ್. ಬರೀ 6 ಬರ್ತಾ ಇದೆ ಅಂದ್ರೆ ಅವರಿಗೆ ವೆರಿ ಅಲ್ಲ, ಅಂಡರ್ಸ್ಟ್ಯಾಂಡಬಲ್. 25 ಇದ್ದಿದ್ದು 22, ಇಟ್ಸ್ ನಾಟ್ ಅ ಸ್ಮಾಲ್. ಐ ಮೀನ್ ಅದು ಏನೆಲ್ಲ ನಡೆದಿದೆ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.